ಬೆಳ್ತಂಗಡಿ ಬಗ್ಗೆ ಯಾಕೋ ವಿಡಿಯೋ ಮಾಡ್ತೀಯ ಅಂತ ಕೇಳಿದರೆ ಕಾರಣ ಇದೆ. ದಿ ಮೋಸ್ಟ್ ಕ್ರೈಮ್ ಆಕ್ಟಿವಿಟೀಸ್ ಆಗೋದು ಅಂದರೆ ಇದೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಸೊ ಇವತ್ತು ಕೂಡ ಬೆಳಗ್ಗೆ ಒಂದು ವಿದ್ಯಾರ್ಥಿನಿಯನ್ನು ಅಪಹರಣ ಮಾಡುವಂತಹ ಒಂದು ಪ್ರಯತ್ನ ವಿಫಲ ಆಗಿರುವಂಥದ್ದು. ಇದು ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತೀವಿ. ಆ್ಯಕ್ಚುಯಲ್ ಟಾಪಿಕ್ಗೆ ಬರೋದಕ್ಕಂತಲೂ ಮೊದಲು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಲೇಬೇಕು. ಅಂದರೆ ಇವತ್ತು ಸಾರ್ವಜನಿಕವಾಗಿ ಹೆಚ್ಚು ಕೇಳಲ್ಪಡುವಂತಹ ಒಂದು ವಿಚಾರ, ಅಲ್ಲಿನ ನ್ಯಾಯಾಧೀಶರಿಗೆ, ಅಲ್ಲಿನ ವಕೀಲರಿಗೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಒಂದಷ್ಟು ಸಮಯ ಕೂಡ ಬಿಡುವು ಅನ್ನೋದು ಸಿಗೋದಿಲ್ಲ. ಯಾಕಂತ ಕೇಳಿದರೆ ಇಡೀ ಆ ಒಂದು ತಾಲೂಕಿನಲ್ಲಿ ಆಗುವಂತಹ ಕ್ರೈಮ್ ಆಕ್ಟಿವಿಸ್ಟ್ಗಳನ್ನು ಅಥವಾ ಆ ಒಂದು ಆಕ್ಟಿವಿಟೀಸ್ಗಳನ್ನು ತಡೆಯೋದಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನಷ್ಟು ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ಚರ್ಚಾ ವಿಷಯ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಹಲವು ಹೇಳಿಕೆಗಳನ್ನು ನಾವು ಗಮನಿಸಿರ್ಬೋದು. ಸೊ ಇವೆಲ್ಲ ಹೇಳಿಕೆಗಳು ಸತ್ಯ ಅಂತ ಹೇಳುವಂತೆ ಇವತ್ತು ಬೆಳಗ್ಗೆ ಮೂವರ ತಂಡ ಓರ್ವ ವಿದ್ಯಾರ್ಥಿನಿಯನ್ನು ಅಪಹರಣ ಮಾಡೋದಕ್ಕೆ ವಿಫಲ ಯತ್ನ ಮಾಡಿರುವಂಥದ್ದು. ಮಾತ್ರ ಅಲ್ಲ, ಆ ಒಂದು ಎಳೆದಾಡುವಂತಹ ಸಂದರ್ಭದಲ್ಲಿ ತನ್ನ ಓಮ್ನಿ ಕಾರಿನ ಹಿಂದುಗಡೆ ಯಾವುದೋ ಒಂದು ಬೈಕ್ ಸವಾರ ಬಂದ ಕಾರಣದಿಂದಾಗಿ ಆ ಯುವತಿ ಬಚಾವಾಗಿರುವಂಥದ್ದು. ಸೊ ಆ ಒಂದು ವಿದ್ಯಾರ್ಥಿನಿಯ ಬ್ಯಾಗನ್ನು ಕೂಡ ಅಪಹರಣಕಾರರು ಎತ್ತಾಕೊಂಡು ಹೋಗಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೆಳ್ತಂಗಡಿ ತಾಲೂಕಿನ ಸುದೇಮುಗೇರು ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ. ಕಾಲೇಜಿಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನು ಏಕಾಏಕಿಯಾಗಿ ಓಮ್ನಿ ಕಾರ್ನಲ್ಲಿ ಬಂದಂತಹ 3 ವ್ಯಕ್ತಿಗಳು ಅಡ್ಡಗಟ್ಟಿ ಆಕೆಯನ್ನು ಎಳೆದಾಡಿ ಕಾರಿನಲ್ಲಿ ತುಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ವಿದ್ಯಾರ್ಥಿನಿ ಬೇರೆ ಯಾರೂ ಅಲ್ಲ, 16 ವಯಸ್ಸಿನ ಹದಿಹರೆಯದ ಯುವತಿ, ಅಪ್ರಾಪ್ತೆ ಯುವತಿ. ಈಕೆ ಕಾಶಿಬೆಟ್ಟು ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿನಿ. ತನ್ನ ಸ್ಕೂಟರನ್ನು ಒಂದು ಕಡೆ ಇಟ್ಟು ಪಾರ್ಕಿಂಗ್ ಮಾಡಿಕೊಂಡು ಬಸ್ಸನ್ನು ಹತ್ತಬೇಕು ಎನ್ನುವಷ್ಟರಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂಥದ್ದು. ಬೆಳಗಿನ ಜಾವ ಸರಿಸುಮಾರು 8:30 ಹೊತ್ತಿಗೆ ಸಂತಕಟ್ಟೆಯಲ್ಲಿ ಆಕೆ ತನ್ನ ಬೈಕನ್ನು ಪಾರ್ಕ್ ಮಾಡಿ ಇನ್ನೇನು ಸರ್ಕಾರಿ ಬಸ್ಸನ್ನು ಹತ್ತಬೇಕು ಎನ್ನುವಷ್ಟರಲ್ಲಿ ಓಮ್ನಿಯಲ್ಲಿ ಬಂದಂತಹ ದುರುಳರು ಆಕೆಯನ್ನು ತಡೆದಿರುವಂಥದ್ದು. ಇನ್ನು ಆ ಒಂದು ಕಾರಲ್ಲಿ ಬಂದಂತಹ ಆ ದುರುಳರೇನಿದ್ದಾರೆ, ಅಪಹರಣಕಾರರೇನಿದ್ದಾರೆ ಅಥವಾ ಆ ಒಂದು ವ್ಯಕ್ತಿಗಳೇನಿದ್ದಾರೆ, ತಮ್ಮ ಮುಖಕ್ಕೆ ಮತ್ತು ಆ ಒಂದು ಕಾರಿನ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ರು. ವೆಲ್ ಪ್ರೀ ಪ್ಲ್ಯಾಂಡ್ ಆಗಿ ಈ ಒಂದು ಕೃತ್ಯವನ್ನು ಮಾಡಬೇಕು ಅಂತಾನೆ ಆ ಒಂದು ಸಂತಕಟ್ಟೆ ಎನ್ನುವಂತಹ ಬಸ್ ಸ್ಟಾಪ್ ಹತ್ರ ಬಂದಿದ್ರು. ಕೇಳಿ ಬೆಳ್ತಂಗಡಿ ಎನ್ನುವಂತಹ ವಿಚಾರನೆ ಕೇಳುವಂತಹ ಸಂದರ್ಭದಲ್ಲಿ ನಿದ್ರೆಯಲ್ಲೂ ಕ್ರೈಮ್ ಎನ್ನುವಂತಹ ಆ ಒಂದು ಮಾರ್ದನಿ ಎಲ್ಲ ಸಾರ್ವಜನಿಕರಿಗೂ ಒಂದು ಹವ್ಯಾಸ ಆಗಿಬಿಟ್ಟಿದೆ. ಸೊ ಆ ಒಂದು ರೀತಿಯಲ್ಲಿ ನೋಡಿ, ಆ ಒಂದು ವಿದ್ಯಾರ್ಥಿನಿಯನ್ನ ಎಳೆದಾಡ್ತಾ ಇದ್ದಾರೆ. ಆ ಒಂದು ಬಸ್ ಸ್ಟಾಪ್ ಕೂಡ ಹೌದು, ಅಲ್ಲಿ ಇನ್ನೂ ವ್ಯಕ್ತಿಗಳಂತೂ ಖಂಡಿತವಾಗಿ ಇದ್ದೇ ಇರ್ತಾರೆ. ಆದರೂ ಕೂಡ ಯಾವುದೇ ಮುಲಾಜಿಲ್ಲದೆ ಹಾಡು ಹಗಲಲ್ಲೇ ಇಂತಹ ಕೃತ್ಯವನ್ನ ಎಸಗ್ತಾರೆ ಅಂತ ಹೇಳಿದ್ರೆ ನೋಡಿ, ಈ ಒಂದು ಕೃತ್ಯವನ್ನ ಮಾಡಿದಂತಹ ಆ ಒಂದು ತಾಲೂಕು ಬೆಳ್ತಂಗಡಿ. ಸೊ ಇಲ್ಲಿ ನಾವು ಬೆಳ್ತಂಗಡಿ ಅಂತ ಹೇಳುವಾಗ ಯಾರೂ ಕೂಡ ಉರ್ಕೊಳ್ಬೇಡಿ. ಇಂತಹ ಕ್ರೈಮ್ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧವಾಗಿ ಧ್ವನಿ ಎತ್ತಿ, ಅದು ಬಿಟ್ಟು ಯಾರಾದರೂ ಧ್ವನಿ ಎತ್ತಾ ಇದ್ರೆ ನಮ್ಮ ಬೆಳ್ತಂಗಡಿಯ ಬಗ್ಗೆ ಯಾಕೋ ಮಾತಾಡ್ತೀಯ ಅನ್ನೋಂತಹ ಪ್ರಶ್ನೆಯನ್ನ ಕೇಳ್ತೀಯಲ್ವಾ, ನಾಚಿಕೆ ಆಗಬೇಕು. ಈ ಒಂದು ಕೃತ್ಯವನ್ನ ಎಸಗೋಕ್ಕೆ ಬಂದಂತಹ ದುಷ್ಕರ್ಮಿಗಳು ಕೈಯಲ್ಲಿ ಚಾಕು, ಹಗ್ಗ ಎಲ್ಲವನ್ನ ಹಿಡ್ಕೊಂಡು ಬಂದಿದ್ರು. ಆ ಒಂದು ಬಾಲಕಿಯನ್ನ ಕಟ್ಟಿಕೊಂಡು ಹೋಗಬೇಕು ಅಂತಾನೆ ಪ್ಲಾನ್ ಮಾಡಿದ್ರು. ವ್ಯವಸ್ಥಿತವಾಗಿ ಎಲ್ಲವನ್ನ ಮಾಡಿದ್ರು. ಆದರೆ ಅವರ ಗ್ರಾಚಾರ ಅಂತ ಹೇಳಬೇಕು, ಅವರು ಓಮ್ನಿ ನಿಲ್ಲಿಸಿದ ಗಾಡಿಯ ಹಿಂದ್ಗಡೆ ಒಂದು ಬೈಕ್ ಸವಾರ ಬರ್ತಾ ಇರೋದನ್ನ ಗಮನಿಸಿ ಆಕೆಯನ್ನ ಬಿಟ್ಟು ಆಕೆಯ ಬ್ಯಾಗನ್ನ ಎತ್ತಾಕೊಂಡು ಆ ಒಂದು ಓಮ್ನಿ ಅಲ್ಲಿಂದ ಕಾಲ್ಕಿತ್ತಿರುವಂಥದ್ದು. ಇನ್ನು ಯಾರೋ ಬರ್ತಾ ಇದ್ದಾರಂತ ಹೇಳಿ ಕೇಳಿ ಆ ಯುವಕರು ಈ ಬಾಲಕಿಯನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆದರೆ ಆ ಒಂದು ಚೂರಿ ಅಥವಾ ಹಗ್ಗ, ಆ ಒಂದು ಏನು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ರು, ಇದರ ಎಳೆದಾಟದಿಂದಾಗಿ ಆ ಬಾಲಕಿಯ ಕೈಗೆ ಚೂರಿಯ ಗಾಯ ಆಗಿರುವಂಥದ್ದು, ಎಳೆದಾಡಿರುವ ಗಾಯ ಆಗಿರುವಂಥದ್ದು. ಆಕೆ ಹಾಕಿದಂತಹ ಬ್ಯಾಗನ್ನು
ದುಷ್ಕರ್ಮಿಗಳು ಎತ್ತಾಕೊಂಡು ಹೋಗಿರುವಂತದ್ದು. ಈ ಘಟನೆ ನಡೆದ ನಂತರ ಅಲ್ಲಿನ ಗ್ರಾಮಸ್ಥರು ಆ ಒಂದು ಯುವತಿಯನ್ನ ಸರ್ಕಾರಿ ಆಸ್ಪತ್ರೆಗೆ, ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧೀಕ್ಷಕರು ಈ ಒಂದು ವಿಚಾರ ತಿಳಿತಾ ಇದ್ದಂತೆ ಸರ್ಕಾರಿ ಆಸ್ಪತ್ರೆಗೆ ದೌಡಾಯಿಸಿ ಬಂದಿದ್ದಾರೆ. ಮಾತ್ರ ಅಲ್ಲ, ಆ ಒಂದು ವಿದ್ಯಾರ್ಥಿನಿಯಿಂದ ಏನಾಯಿತು, ಏನು ವಿಚಾರ ಎನ್ನುವುದರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಆ ಒಂದು ಅಪ್ರಾಪ್ತ ಬಾಲಕಿಗೆ ಆ ಯುವಕರ ಬಗ್ಗೆ ಮಾಹಿತಿ ಏನಾದರೂ ಇತ್ತ, ಏನು ಆ ಒಂದು ಸ್ಥಳೀಯರೇ ಈ ಒಂದು ವಿಚಾರ ಮಾಡಿರಬಹುದಾ, ಅಥವಾ ಇನ್ನೊಂದು ನಿಗೂಢವಾಗಿ ಹಲವು ಪ್ರಕರಣಗಳು ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದ ಹಾಗೆ ಈ ಒಂದು ಪ್ರಕರಣಕ್ಕೂ ಏನಾದರೂ ಬೇರೆ ನಿಗೂಢತೆ ಇದೆಯಾ? ಸೊ ಈ ಒಂದು ವಿಡಿಯೋವನ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ಬೆಳ್ತಂಗಡಿಯವರಾಗಿದ್ರು, ಹೊರಗಿನವರಾಗಿದ್ರು, ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕನ್ನಡ ಭಾಷೆಯನ್ನ ತಿಳಿಯುವವರು ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.